ನಮಸ್ಕಾರ ರೈತ ಬಾಂಧವರೇ, ವೆಲ್ಕಮ್ ಟು ಅಗ್ರಿ ಆಗ್ರೋ ಇಂಡಸ್ಟ್ರೀಸ್. ನೋಡ್ರಿ, ಅಗ್ರಿ ಆಗ್ರೋ ಇಂಡಸ್ಟ್ರಿ ಕಡೆಯಿಂದ ಒಂದು ಹೊಸ ಮಾಲ್ನ ಇವತ್ತು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ. ಅದು ಬಂದು 2-in-1 ಅಂದರೆ ಚಾಪ್ ಕಟರನ್ನು ಬರುತ್ತಾ ಮತ್ತು ಗಿರಣಿ ಫ್ಲೋರ್ ಮಿಲ್ ಎರಡೂ ಇದರಲ್ಲಿ ಬರ್ತೈತಿ. ನೋಡ್ರಿ, ಗಿರಣಿ ಟ್ರಯಲ್ ಹಾಕ್ತಾ ಇದ್ದೀವಿ ನಾವು. ಚಾಪ್ ಕಟ್ರ್ ಮುಂದೆ ಬರುತ್ತಾ ಅದನ್ನು ಟ್ರಯಲ್ ಮಾಡಿದ್ದೀವಿ. ಯಾವ ಥರ ಮೇವ್ ಕಟಿಂಗ್ ಆಗುತ್ತೆ, ಯಾವ ಥರ ಶಾರ್ಟ್ ಕಟಿಂಗು, ಯಾವ ಥರ ಲಾಂಗ್ ಕಟಿಂಗ್, ಗೇರ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ನೋಡ್ರಿ, ಇವಾಗ ನುಚ್ಚು ಹೊಡಿತಾ ಇದ್ದೀವಿ ನಾವು. ಅಗ್ದಿ ಸ್ಪೀಡಾಗಿ ಹೋಗ್ತಾ ಇದೆ ಕಾಳಲ್ಲಿ ಕಾಣ್ತಿರ್ಬೋದು. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಷ್ಟೇ ಸ್ಪೀಡಾಗಿ ಒಳಗಡೆ ಕಟ್ ಆಗಿ ಹೊರಗಡೆ ಬರ್ತಾ ಇದೆ. ನುಚ್ಚು ಹೊಡಿತಾ ಇದ್ದೀವಿ ನಾವು ಆ್ಯಕ್ಚುಲಿ. ಇದರಲ್ಲಿ ಮನೆ ಯೂಸ್ಗೆ ಹಿಟ್ಟು ಬೇಕಂದರೆ ಹಿಟ್ಟು ಸಹ ನೀವು ಹಾಕ್ಕೋಬೋದು. ಎರಡೂ ಬರುತ್ತೆ. 2-in-1 ಇದು. ಹಿಟ್ಟು ಬೇಕಂದರೆ ಹಿಟ್ಟು ಬರುತ್ತಾ, ನುಚ್ಚು ಬೇಕಂದರೆ ನುಚ್ಚು ಬರುತ್ತಾ. ಓಕೆನಾ? ಮರಿಗಳಿಗೆ, ದನಗಳಿಗೆ, ಪ್ರತಿಯೊಂದಕ್ಕೂ ಎಲ್ಲ ಕಾಳು ಕಡಿ ಎಲ್ಲದೂ ಹಾಕ್ಬೋದು ಇದರಲ್ಲಿ. ಪ್ರತಿಯೊಂದು ಕಾಳು ಕಡಿ ಇವಾಗ ಏನು ನೀವು ಗಿರಣಿಗೆ ತೊಗೊಂಡೋಗಿ ಏನೇನು ಹಾಕ್ಸ್ಕೊಂಬರ್ತಿದ್ರಿ ಅವನ್ನೆಲ್ಲ ಇದರಲ್ಲಿ ಹಾಕ್ಬೋದು. ಮನೆ ಯೂಸ್ಗೂ ಬರ್ತೈತಿ. ಮತ್ತು ನೀವೇನಾದರೂ ಕುರಿ, ದನ, ಮೇಕೆ ಈ ಥರ ಸಾಕಾಣಿಕೆ ಫಾರ್ಮಿಂಗ್ ಮಾಡ್ತಾಯಿದ್ರೆ ಅದಕ್ಕೂ ಯೂಸ್ ಆಗುತ್ತೆ ಇದು. ಅಂದರೆ ನುಚ್ಚು ಹೊಡ್ಕೊಳ್ಳಕ್ಕೆ, ಮತ್ತು ದನಗಳಿಗೆ ನೀರಲ್ಲಿ ಹಾಕಿ ಕುಡಿಸ್ಲಿಕ್ಕೆ ಹಿಟ್ಟು ಬೇಕಂದ್ರೆ ಹಿಟ್ಟು ಮಾಡ್ಕೊಳ್ಳಕ್ಕೂ ಯೂಸ್ ಆಕೈತಿ. ಇದು ಏನಿಲ್ಲ ಅಂದ್ರೆ ತಾಸಿಗೆ ನಿಮಗೆ 75-80 kg ತನಕ ನುಚ್ಚು ಹೊಡಿತೈತಿ. ಒಂದು 40-45 kg ತನಕ ಹಿಟ್ಟು ಬೀಸ್ತೈತಿ. ನಿಮಗೆ ರೊಟ್ಟಿ ಸುಡಕ್ಕೆ ಹಿಟ್ಟು ಬೇಕಂದ್ರೆ ಇವಾಗ ನೀವು ಬೇರೆ ಕಡೆ ಹೋಗಿ ಹಾಕ್ಸ್ಕೊಂಬರೋ ಅವಶ್ಯಕತೆ ಇಲ್ಲ. ಇದನ್ನ ತೊಗೊಂಡ್ರಿ ಅಂದ್ರೆ ನಿಮಗೆ ದನ ಇದ್ವು ಅಂದ್ರೆ ದನಕ್ಕೆ ಮೇವು ಕಟಿಂಗಿಗೂ ಬರ್ತೈತಿ. ಮತ್ತು ನೀವು ಜೋಳ ಗೀಳ ಎಲ್ಲ ಇದರಲ್ಲೇ ಮನೆಗೆ ರೊಟ್ಟಿ ಸುಡಕ್ಕೆ ಹಿಟ್ಟು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದು ಬಂದು ಅಗ್ರಿ ಆಗ್ರೋ ಇಂಡಸ್ಟ್ರಿಯಲ್ಲಿ ಅವೈಲೇಬಲ್ ಐತಿ. ಇವಾಗ ಅಟ್ ಪ್ರೆಸೆಂಟ್ ಸ್ಟಾಕ್ ಕೂಡ ಮೇಂಟೈನ್ ಮಾಡಿದ್ದೀವಿ. ನಿಮ್ಗೇನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೂ ಏನಾರ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲಾಂತಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಿರ್ತಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ ಯಾವ ಥರ ನುಚ್ಚು ಆಗಿದೆ ಅಂತ ತೋರಿಸ್ದೆ ನಾನು ನಿಮಗೆ. ಇವಾಗ ಸಿಂಪಲ್ ಕೆಲಸ ಇರುತ್ತೆ. ನಿಮಗೆ ಚಾಪ್ ಕಟ್ರ್ ಹಾಕೋಬೇಕಂತಂದರೆ ಬೆಲ್ಟ್ ಚೇಂಜ್ ಮಾಡ್ಬೇಕು. ಆ ಬೆಲ್ಟ್ ತೆಗೆದು ಇದಕ್ಕೆ ಹಾಕೋಬೇಕು. ಸ್ವಲ್ಪ ಮೋಟ್ರ್ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೋಬೇಕು. ಮತ್ತು ಮೋಟ್ರ್ ವಿಷಯಕ್ಕೆ ಬಂದರೆ ಮೋಟ್ರ 3 HP ಇರುತ್ತೆ. ನಿಮಗೆ 3 HP ಕಾಪರ್ ವೆಂಡಿಂಗ್, 100% ಕಾಪರ್ ವೆಂಡಿಂಗ್ ಮೋಟ್ರ್ ಇರುತ್ತೆ. ಮತ್ತು ಇಂಡಸ್ಟ್ರಿ ಕಡೆಯಿಂದ 1 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಓಕೆನಾ? ಎಲ್ಲೂ ಕೊಡ್ತಾ ಇಲ್ಲ, ಎಲ್ಲೂ ಹೊರಗಡೆ ಕೊಡ್ತಾ ಇಲ್ಲ. ಮತ್ತು ಕೆಲವೊಬ್ಬರು ತರಿಸಿ ಆ ಥರ ಕೊಡ್ತಿರ್ತಾರೆ ಚಾಪ್ ಕಟ್ರು. ನಮ್ದು ಆ ಥರ ಇಲ್ಲ. ನಮ್ದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಪ್ರತಿಯೊಂದು ನಮ್ಮ ಕಡೆನೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಓಕೆನಾ? ನಿಮ್ಗೇನಾದರೂ ಈ ಥರ ಚಾಪ್ ಕಟರ್ 2-in-1 ಬೇಕಿದ್ರೆ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂತಂದರೆ ಈಗೆಲ್ಲ ಮಷಿನರಿ ಆಗಿಬಿಟ್ಟೈತಿ, ಯಾರು ಮನುಷ್ಯರು ಮಾಡೋರಿಲ್ಲ. ಹಂಗಾಗಿ ಈ ಥರ ಮೇವು ಕಟ್ ಮಾಡೋದು, ನುಚ್ಚು ಹೊಡೆಯೋದು ಮಷಿನ್ ನಿಮ್ಗೇನಾದರೂ ಬೇಕಿದ್ರೆ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ, ಇಲ್ಲೇ ಪಕ್ಕದಲ್ಲಿ ಮೆಕ್ಕೆಜೋಳ ಸ್ವಪ್ಪೆ ಎತ್ತು ತಂದು ಹಾಕ್ತಾ ಇದ್ದೀವಿ. ಇದು ಮೆತ್ತಗಿರುತ್ತಾ, ನೀಟಾಗಿ ಗಡಗಡ ಕಟ್ ಆಗುತ್ತಂತಂದು ಯೋಚನೆ ಮಾಡಿಬಿಡ್ರಿ. ಪ್ರತಿಯೊಂದು ಯಾವುದಾದ್ರೂ ಹಾಕಿ ನೀವು ಇದರಲ್ಲಿ ಟೆಂಗಿಂಗ್ ಗರಿ ಸಹ ಪಾಸ್ ಆಗುತ್ತೆ. ನೀವು ಟೆಂಗಿಂಗ್ ಗರಿ ಇಟ್ಟರು ಸಹ ಅಗ್ದಿ ನೀಟಾಗಿ ಕಟಿಂಗ್ ಆಗುತ್ತೆ. ನೀವು ಎಂಥ ದಪ್ಪನ ದೊಂಟು ದಿಂಡಿದ್ದು ದೊಂಟು ಯಾವುದಾದ್ರೂ ಇಡ್ರಿ, ನೋ ಪ್ರಾಬ್ಲಮ್. ಕಟ್ಟಾಗಿ ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತಾ. ನೋಡಿರಿ ಮೇವು ಯಾವ ಥರ ನೀಟಾಗಿ ಕಟ್ ಆಗ್ತಾ ಇದೆ. ಮತ್ತು ಈ ಚಾಪ್ ಕಟ್ರ್ ವಿಷಯಕ್ಕೆ ಬಂದ್ರೆ 5 ಬ್ಲೇಡ್ ಚಾಪ್ ಕಟ್ರ್ ಇರ್ತೈತಿ. 2 ಗೇರ್ ಸಿಸ್ಟಮ್ ಇರುತ್ತೆ. ಒಂದು ಶಾರ್ಟ್ ಕಟಿಂಗು, ಒಂದು ಲಾಂಗ್ ಕಟಿಂಗ್ ಅಂತೇಳಿ. ನೀವು ದನಗಳಿಗೆ ಬೇಕಂದರೆ ಲಾಂಗ್ ಕಟಿಂಗು, ಮತ್ತು ಅದು ಕುರಿ, ದನ, ಮೇಕೆಗಳಿಗೆ ಬೇಕಂತಂದರೆ ಶಾರ್ಟ್ ಕಟಿಂಗ್ ಮಾಡ್ಕೋಬೋದು. ನೋಡಿರಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀವಿ ನಾವು. ಪ್ರತಿಯೊಂದು 2 ಯೂಸ್ ಇದೆ. ನಿಮಗೆ ದನ ಸಾಕಾಣಿಕೆ ಮಾಡೋರಿಗೆ, ಕುರಿ ಸಾಕಾಣಿಕೆ ಮಾಡೋರಿಗೆ 2-in-1 ಬೆಸ್ಟ್ ರೇಟಲ್ಲಿ ಅಗ್ರಿ ಆಗ್ರೋ ಇಂಡಸ್ಟ್ರಿ ಕಡೆಯಿಂದ ಕೊಡ್ತಾ ಇದ್ದೀವಿ. ಕಾಂಟ್ಯಾಕ್ಟ್ ಮಾಡಿರಿ, ಹೆಚ್ಚಿನ ಮಾಹಿತಿ ಹೇಳ್ತೀವಿ. ನಿಮಗೆ ರೇಟು ಎಲ್ಲದೂ ತಿಳಿಸ್ಕೊಡ್ತೀವಿ. ಓಕೆ, ನೋಡಿರಿ ಯಾವ ಥರ ಕಟಿಂಗ್ ಆಗ್ತಾಯಿದೆ ಮೇವು ತೋರಿಸ್ತಾ ಇದ್ದೀವಿ. ಮತ್ತು ಚಾಪ್ ಕಟ್ರು 1 ಅವರ್ಗೆ ನಿಮಗೆ 1000ದಿಂದ 1200 kg ತನಕ ಹೊಡ್ತೈತಿದು. ಅಂದರೆ 1 ಟನ್ ತನಕ ಮೇವು ಕಟ್ ಮಾಡ್ತೈತಿ. 1 ಟನ್ ಯಾರು ಅವಶ್ಯಕತೆ ಇರಲ್ಲ, ಕಟ್ ಮಾಡಿ ಯೂಸ್ ಮಾಡೋರು ಯಾರಿಲ್ಲ, ಭಾಳ ಕಡಿಮೆ. ಈಗ ನೀವು ಒಂದು 25, 30, 40 ದನ ಇದ್ವು ಅಂದ್ರೆ ನೀವು ಕಟ್ ಮಾಡ್ಬೋದು. ಅದಕ್ಕೂ ಯೂಸ್ ಆಗುತ್ತೆ. 4 ದನ ಇದ್ರೂ ಸಹ ಯೂಸ್ ಆಗುತ್ತೆ, 40 ದನ ಇದ್ರೂ ಸಹ ಯೂಸ್ ಆಗುತ್ತೆ. 40 ದನ ಇದ್ರೂ ಈ ಚಾಪ್ ಕಟ್ರಿಂದ ಮೇಂಟೈನ್ ಮಾಡ್ಬೋದು. ಓಕೆನಾ? ನಿಮ್ಗೇನಾದರೂ ಬೇಕಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಇರೋಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಕೆಳಗೆ ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಈ ಥರ ಹೊಸ ಸುಧಾರಿತ ಯಂತ್ರೋಪಕರಣಗಳನ್ನ ನಾವು ಬಿಡ್ತಿರ್ತೀವಿ. ನಿಮಗೆ ನೋಟಿಫಿಕೇಷನ್ ಬೇಕಂತಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಓಕೆ, ನೋಡಿರಿ ಮೇವು ಹಾಕ್ತಾ ಇದ್ದೀವಿ. ನುಚ್ಚು ಹಾಕಿ ಟ್ರಯಲ್ ತೋರಿಸಿದ್ದೀವಿ.
ನೋಡಿರಿ ಯಾವ ಥರ ಆಗುತ್ತೆ ಅಂತಂದು ನೋಡಿರಿ, ಎಷ್ಟು ನೀಟಾಗಿ ಎಷ್ಟು ಸ್ಪೀಡಾಗಿ ಬೀಳ್ತಾ ಇದೆ ಅಂತಂದು. ಅದು ಗರಿ ಬೀಳ್ತಾ ಇದೆಯಲ್ಲ, ಗರಿ ಕಟ್ ಆಗಲ್ಲ, ಯಾಕಂತಂದ್ರೆ ಅದು ಬ್ಲೇಡಿಗೆ ಸಿಗಬೇಕು. ಆ ಬ್ಲೇಡಿಗೆ ಸಿಕ್ತು ಅಂತಂದ್ರೆ ಕಟ್ ಆಗಿಬಿಡ್ತೈತಿ. ಬಟ್ ಅಲ್ಲಿ ಒಂದು ಅಪೋಸಿಟ್ ಬ್ಲೇಡು ಇದೊಂದು ಬ್ಲೇಡ್ ಕೊಟ್ಟಿರ್ತೀವಿ, ಅಪೋಸಿಟ್ ಬ್ಲೇಡ್ಗೆ ಆ ಗರಿ ಕರೆಕ್ಟ್ ಸಿಕ್ತಂದ್ರೆ ಅದು ಕಟ್ ಆಗಿಬಿಡುತ್ತಾ. ಸಪೋಸ್ ಅದು ಸಿಕ್ಕಿಲ್ಲ ಅಂತಂದ್ರೆ ಕಟ್ ಆಗಲ್ಲ, ಅದೇನು ನೋ ಪ್ರಾಬ್ಲಮ್, ಅದನ್ನ ಈಸಿಯಾಗಿ ತಿಂದ್ಬಿಡ್ತಾವೆ ದನ. ಬಟ್ ದಿಂಡು ಇರುತ್ತಲ್ಲ ಅದು ನೀಟಾಗಿ ಅಗ್ದಿ ನೀಟಾಗಿ ಕಟಿಂಗ್ ಆಗುತ್ತೆ. ನಿಮ್ಗೆ ಅರ್ಧ ಇಂಚ್ ಬೇಕಂದ್ರೆ ಅರ್ಧ ಇಂಚು, 1 ಇಂಚ್ ಬೇಕಂದ್ರೆ 1 ಇಂಚ್ ಅಷ್ಟೇ ನೀಟಾಗಿ ಪಿಂಚಿಂಗ್ ಬರ್ತದೆ. ಓಕೆನಾ? ಓಕೆ, ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಹೊಸ ಯಂತ್ರೋಪಕರಣಗಳನ್ನು ನಾವು ಬಿಡ್ತಿರ್ತೀವಿ. ಆದಷ್ಟು ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.